ನಗರದ ಅತ್ಯಂತ ಪ್ರಸಿದ್ಧ ಮತ್ತು ವಿಚಿತ್ರ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಅರ್ಮಾನ್ ಸಿಂಘಾನಿಯಾ ತನ್ನ ಹೆಂಡತಿ ಆಸ್ಥಾ ಜೊತೆ ಮನೆ ಬಾಗ್ಲಿಗೆ ಬಂದಾಗ ನೆರೆಹೊರೆಯ ಹೆಂಗಸರು ಗುಸುಗುಸು ಮಾತನ್ನ ಆರಂಭಿಸಿದ್ರು. ಅರ್ಮಾನ್ ಸಿಂಘಾನಿಯಾ ನಿಜವಾಗ್ಲೂ ಮದ್ವೆ ಆದ್ನಾ? ಅವನಿಗೆ ಹುಡುಗಿರಂದ್ರೆ ಆಗಲ್ಲ ಅಲ್ವಾ? ಏಯ್, ನಿಧಾನವಾಗಿ ಮಾತಾಡು. ಅವನೇನಾದ್ರೂ ಕೇಳಿಸ್ಕೊಂಡ್ರೆ ನಿನ್ ಕಥೆ ಅಷ್ಟೇ. ಅಯ್ಯೋ, ಎಷ್ಟು ಜನರು ಬಾಯಿ ಮುಚ್ಚಿಸ್ತಾನೆ ಈ ಹುಚ್ಚ ಸಿಂಘಾನಿಯಾ. ಅವನ ಬಗ್ಗೆ ಇಡೀ ಊರಿಗೆ ಗೊತ್ತಿದೆ ಅವನ್ ಎಂಥ ಮಹಾನ್ ಭಾವ ಅಂತ. ಪಾಪ ಆ ಹುಡುಗಿ ಏನ್ ಪಾಪ ಮಾಡಿದ್ಲೋ, ಇವನಿಗೆ ಹೆಂಡತಿ ಆಗಿದ್ದಾಳೆ. ಇಂಥ ರಾಕ್ಷಸನ್ ಜೊತೆ ಯಾರಿರಕ್ಕಾಗತ್ತೆ? ನನಗೆ ಕೇಳಿಸ್ತಾ ಇದೆ, ನಾನೇನ್ ಕಿವುಡ ಅಲ್ಲ. ಅರ್ಮಾನ್ಗೆ ಹುಡುಗಿರ್ ಮೇಲೆ ಭಾರಿ ದ್ವೇಷ ಇದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆ ದ್ವೇಷದಿಂದಲೇ ಅರ್ಮಾನ್ ಸಿಂಘಾನಿಯಾಗೆ ಹುಡುಗಿ ಅಲ್ಲ, ಹುಡುಗರೇ ಇಷ್ಟ ಎಂಬ ವದಂತಿ ಕೂಡ ಹುಟ್ಕೊಂಡಿತ್ತು. ಬಾ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡ್ತೀಯಾ? ನಾನ್ ಯಾರು ಅಂತ ಗೊತ್ತು ತಾನೆ. ನಾನು ಇನ್ನೊಂದ್ ಮುಖ ನೋಡೋಕೆ ನೀವ್ಯಾರು ಇಷ್ಟಪಡಲ್ಲ ಅಲ್ವಾ? ನಿನ್ನ ಸ್ನೇಹಿತೆಯ ಹೆಸರೇನು? ಪುಷ್ಪ ಅಲ್ವಾ? ಪುಷ್ಪ ಎಂಬ ಹೆಸರನ್ನ ಕೇಳುತ್ತಿದ್ದಂತೆ ಆ ಮಹಿಳೆಯರಿಗೆ ಶಾಕ್ ಆಯ್ತು. ನಾನು ಅವಳಿಗೆ ಏನ್ ಮಾಡ್ದೆ ಅನ್ನೋದು ನಿಮ್ಗೆ ನೆನ್ಪಿದೆ ಅಲ್ವಾ? ಇಲ್ಲೇ ಏನ್ ನಿಂತಿದ್ದೀರಾ? ಹೋಗಿ ಇಲ್ಲಿಂದ, ಇಲ್ಲ ನನ್ನ ರೂಮಿಗೆ ಬರ್ತೀಯಾ? ಅರ್ಮಾನ್ನ ಕೋಪದಿಂದ ತುಂಬಿದ ಧ್ವನಿ ಕೇಳಿ ಮಹಿಳೆಯರು ತಕ್ಷಣ ಅಲ್ಲಿಂದ ಹೊರಟು ಹೋದ್ರು. ಒಬ್ಬ ರಾಕ್ಷಸನ್ ಜೊತೆ ಮದ್ವೆ? ನಾನು ಒಬ್ಬ ರಾಕ್ಷಸನ್ನ ಮದ್ವೆಯಾಗಿ ಅವನ ಮಗುಗೆ ಜನ್ಮ ಕೊಡ್ಬೇಕಾ? ಆಸ್ಥಾ, ನಿನಗ್ ಬೇರೆ ದಾರಿನೇ ಇಲ್ಲ. ನೀನು ಈ ಮದ್ವೆ ಆಗ್ಲೇಬೇಕು. ನಾನ್ ಮದ್ವೆ ಆಗಲ್ಲ ಅತ್ತೆ, ನಾನ್ ಡಾಕ್ಟರ್ ಆಗ್ಬೇಕು. ಮದ್ವೆ ಆದ್ರೆ ಡಾಕ್ಟರ್ ಆಗಕ್ ಆಗಲ್ಲ. ಇವ್ರೆಷ್ಟು ಪವರ್ಫುಲ್ ಜನ ಅಂತ ಗೊತ್ತಾ? ಅವ್ರು ಏನ್ ಮಾಡೋಕ್ಕೂ ಹೇಸಲ್ಲ. ನಿನ್ ಮಾವನ್ಗೆ ಏನಾದ್ರೂ ಮಾಡ್ಬಿಟ್ರೆ? ನನಗದೆಲ್ಲ ಗೊತ್ತಿಲ್ಲ. ನೀನ್ ಅವನನ್ನ ಮದ್ವೆ ಆಗ್ಲೇಬೇಕು. ನಿರಪರಾಧಿ ಹೂವಿನಂತೆ ಮೃದುವಾದ ಆಸ್ಥಾ ವಧುವಿನಂತೆ ರೆಡಿಯಾಗಿದ್ದಳು. ಅವಳು ದುಃಖದಲ್ಲೂ ಸಹ ತುಂಬಾ ಸುಂದರವಾಗಿ ಕಾಣ್ತಾ ಇದ್ಲು. ಮತ್ತೊಂದು ಕಡೆ ಹ್ಯಾಂಡ್ಸಮ್ ಮಾನ್ಸ್ಟರ್ ನಿಂತಿದ್ದ. ಹಾಗಾದರೆ ಏನೀ ಗೊಂದಲ? ಬನ್ನಿ ಕೇಳೋಣ ಈಗ್ಲೇ, ಅದು ಕೂಡ ಫ್ರೀ ಆಗಿ. ಪ್ರಿಯಾಂಕಾ ಅಕ್ಕ, ನಿನ್ ಮದ್ವೆ ಅಂತಂದ್ರೆ ನಾನ್ ಬರ್ದೇ ಇರ್ತೀನಾ? ಅಜ್ಜಿ, ನಿನ್ನೆ ತಾನೇ ತನ್ನ ಮಾವನ ಮಗಳ ಮದುವೆಗೆ ಅಂತ ಆಸ್ಥಾ ಊರಿಂದ ಇಲ್ಲಿಗೆ ಬಂದಿದ್ದಳು. ಚಿಕ್ಕ ವಯಸ್ಸಿನಿಂದ ಅನಾಥಳಾದ ಆಸ್ಥಾಳನ್ನ ಅವಳ ಅಜ್ಜಿಯೇ ಸಾಕಿದ್ದಳು. ಆಸ್ಥಾಗೆ ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಓದಿ ದೊಡ್ಡವಳಾದ ಮೇಲೆ ಡಾಕ್ಟರ್ ಆಗ್ಬೇಕು ಅಂತ ಕನಸಿತ್ತು. ಆದರೆ ಇದೆಲ್ಲ ಹೇಗಾಯ್ತು? ಮದುವೆಗೆ ಅಂತ ಬಂದವಳೆ ಹೇಗೆ ಮದುಮಗಳಾದಳು? ಬೆಂಗಳೂರಿನ ದೊಡ್ಡ ಪ್ಯಾಲೇಸ್ ನಲ್ಲಿ ಮದುವೆಗೆ ಎಲ್ಲಾ ತಯಾರಿ ನಡೆದಿತ್ತು. ಸಾವಿರಾರು ಜನಗಳು, ಕ್ಯಾಮೆರಾಗಳು, ಇಡೀ ಜಾಗ ವೈಭವದಿಂದ ಜಗಜಗಿಸುತ್ತಿತ್ತು. ಇಡೀ ದೇಶದ ಫೇಮಸ್ ಬಿಸ್ನೆಸ್ ಮ್ಯಾನ್ ಅರ್ಮಾನ್ ಸಿಂಘಾನಿಯಾರ ಮದುವೆ ಇದಾಗಿತ್ತು. ಮಂಟಪದಲ್ಲಿ ಕುಳಿತಿದ್ದ ವರ ವಧುವಿಗಾಗಿ ಕಾಯದೆ ತನ್ನ ಲ್ಯಾಪ್ಟಾಪ್ ಮತ್ತು ಫೋನ್ನಲ್ಲಿ ಬ್ಯುಸಿಯಾಗಿದ್ದ. ಅಲ್ಲಿ ಬಂದಿದ್ದ ಜನರಿಗೆಲ್ಲ ಒಂದೇ ಅನುಮಾನ ಬಿತ್ತು, ಇಷ್ಟು ದೊಡ್ಡ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಒಬ್ಬ ಸಾಧಾರಣ ಮಿಡಲ್ ಕ್ಲಾಸ್ ಹುಡುಗಿಯನ್ನ ಏಕೆ ಮದುವೆ ಆಗುತ್ತಿದ್ದಾನೆ ಅಂತ. ಮದುವೆ ಶುಭ ಮುಹೂರ್ತ ಹೋಗುತ್ತಿದೆ, ವಧುವನ್ನ ಕರ್ಸಿ. ಹುಡುಗಿನ ಕರ್ಕೊಂಬನ್ನಿ. ಈಗ್ಲೇ ಕರ್ಕೊಂಬರ್ತೀನಿ. ಬಂದೆ. ಅರ್ಮಾನನ್ನ ಮದುವೆಯಾಗಬೇಕಿದ್ದ ಹುಡುಗಿ ಪ್ರಿಯಾಂಕಾ. ಪ್ರಿಯಾಂಕಳನ್ನ ಅರ್ಮಾನ್ ಅವರ ತಾತ ಅಲೋಕ್ ಸಿಂಘಾನಿಯಾ ಸೆಲೆಕ್ಟ್ ಮಾಡಿದ್ರು. ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮನೋಜ್ ಅವರ ಮಗಳೇ ಪ್ರಿಯಾಂಕಾ. ಪ್ರಿಯಾಂಕಾಗೆ ಈ ಮದುವೆ ಇಷ್ಟವಿಲ್ಲದಿದ್ದರೂ ಅವಳು ಏನೂ ಹೇಳದೆ ಈ ಮದುವೆಗೆ ಒಪ್ಪಿಕೊಂಡಿದ್ದಳು. ಆದರೆ ಕೊನೆ ಕ್ಷಣದಲ್ಲಿ ಅವಳು ತನ್ನ ನಿರ್ಧಾರವನ್ನು ಬದಲಾಯಿಸಿದಳು. ಅವಳು ಕೊನೆ ಕ್ಷಣದಲ್ಲಿ ಮದುವೆಯ ಮಂಟಪದಿಂದ ಹೊರಟು ಹೋಗಿದ್ದಳು. ಪ್ರಿಯಾಂಕಾ, ನೀನ್ ಏನ್ ಮಾಡ್ಬಿಟ್ಟೆ? ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪ್ರಿಯಾಂಕಾಳ ಅಪ್ಪ ಅಮ್ಮನಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಯಿತು. ಇನ್ನೊಂದು ಕಡೆ ಅಲೋಕ್ ಸಿಂಘಾನಿಯಾ ಅವರಿಗೆ ಏನೋ ಆಗಿದೆ ಅನ್ನೋ ಸಂದೇಹ ಬಂತು. ಏನಾಗಿದೆ ಅಂತ ನೋಡಲು ಅವರು ರೂಮ್ ಕಡೆಗೆ ಹೋದರು. ಯಾಕೆ ಹುಡುಗಿ ಇನ್ನೂ ರೆಡಿ ಆಗಿಲ್ವಾ? ಹುಡುಗಿ ರೆಡಿ ಆಗ್ತಾ ಇದ್ದಾಳೆ, ನೀವು ಮುಂದೆ ಹೋಗಿ, ನಾನು ಅವಳ ಕರ್ಕೊಂಬರ್ತೀನಿ. ಆದರೆ ಈ ಸುಳ್ಳು ಹೆಚ್ಚು ಹೊತ್ತು ಉಳಿಯಲಿಲ್ಲ. ಅರ್ಮಾನ್ನ ತಾತ ಅವರಿಗೆ ರೂಮಿಂದ ಯಾರೋ ಅಳುತ್ತಿರುವ ಸದ್ದು ಕೇಳಿಸಿತು.
ಅವರು ಒಂದೇ ಕ್ಷಣ ಏನೂ ಯೋಚಿಸದೆ ರೂಮ್ ಒಳಗಡೆ ಹೋದರು. ಆ ರೂಮ್ನ ಬೆಡ್ ಮೇಲೆ ಒಬ್ಬ ಸುಂದರ ಹುಡುಗಿ ಅಳುತ್ತಾ ಕೂತಿದ್ದಳು. ಅವಳ ಹೆಸರೇ ಆಸ್ಥಾ. ರೂಮ್ನಲ್ಲಿ ಪ್ರಿಯಾಂಕಾ ಇಲ್ಲದೆ ಇರುವುದನ್ನು ನೋಡಿ ಅವರಿಗೆ ತುಂಬಾ ಕೋಪ ಬಂತು. ಪ್ರಿಯಾಂಕಾ ಎಲ್ಲಿದ್ದಾಳೆ? ಪ್ರಿಯಾಂಕಾ ಓಡ್ ಹೋಗಿದ್ದಾಳೆ ಸರ್.